ನಮಸ್ಕಾರ. ಮುಖ್ಯಾಂಶಗಳು. ವಿದ್ಯುನ್ಮಾನ ಮತಯಂತ್ರಗಳು ಸಂಪೂರ್ಣ ಸುರಕ್ಷಿತ ಹಾಗೂ ಸುಭದ್ರ. ಯಾವುದೇ ಕಾರಣಕ್ಕೂ ಮತಪತ್ರಗಳ ಯುಗಕ್ಕೆ ಮರಳುವುದಿಲ್ಲ. ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ. ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಸಭೆ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಆರಂಭ. ರಾಜಕೀಯ ಬೆಳವಣಿಗೆ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಸಾಧ್ಯತೆ. ಅಂತರ್ಜಲ ಸಂರಕ್ಷಣೆಗಾಗಿ ಅತಿ ಹೆಚ್ಚು ಚೆಕ್ ಡ್ಯಾಂ ನಿರ್ಮಿಸುವ 60 ಗ್ರಾಮ ಪಂಚಾಯತ್ಗಳಿಗೆ ತಲಾ 1 ಕೋಟಿ ರೂಪಾಯಿ ಬಹುಮಾನ. ಸಚಿವ ಡಿಕೆ ಶಿವಕುಮಾರ್. ಲಿಂಗಾನುಪಾತ ಕುರಿತು ಜಾಗೃತಿ ಮೂಡಿಸಲು ದೇಶಾದ್ಯಂತ ಬೇಟಿ ಬಚಾವೋ ಬೇಟಿ ಪಢಾವೋ ವಾರ್ಷಿಕೋತ್ಸವ. ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ವಾರ್ತೆಗಳ ವಿವರ. ವಿದ್ಯುನ್ಮಾನ ಮತಯಂತ್ರಗಳು ಸಂಪೂರ್ಣ ಸುರಕ್ಷಿತ ಹಾಗೂ ಸುಭದ್ರವಾಗಿದ್ದು ಅವುಗಳನ್ನು ಬದಲಿಸಿ ಮತ್ತೆ ಮತಪತ್ರಗಳ ಯುಗಕ್ಕೆ ಮರಳಲು ಸಾಧ್ಯತೆ ಇಲ್ಲ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆಗಳನ್ನು ಸಮಗ್ರ ಮತ್ತು ಎಲ್ಲರಿಗೂ ಸುಲಭ ಸಾಧ್ಯಗೊಳಿಸುವ ಕುರಿತಂತೆ ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಸಮಾವೇಶದಲ್ಲಿ ಅವರು ವಿದ್ಯುನ್ಮಾನ ಮತಯಂತ್ರ ವ್ಯವಸ್ಥೆಯ ಬಗ್ಗೆ ಕೇಳಿಬರುತ್ತಿರುವ ಆರೋಪ ದುರದೃಷ್ಟಕರ. ವಿದ್ಯುನ್ಮಾನ ಮತಯಂತ್ರ ವ್ಯವಸ್ಥೆ ಅತ್ಯಂತ ಸುರಕ್ಷಿತವಾಗಿದೆ. ಆದರೂ ಕೆಲ ರಾಜಕೀಯ ಪಕ್ಷಗಳು ಅದರತ್ತ ಬೊಟ್ಟು ಮಾಡುತ್ತಿವೆ. ಆದಾಗ್ಯೂ ಯಾವುದೇ ಕಾರಣಕ್ಕೂ ಮತ್ತೆ ಮತಪತ್ರಗಳ ಯುಗಕ್ಕೆ ಮರಳುವುದಿಲ್ಲ ಎಂದರು. The EVM is faulted. However, I would like to make it very, very clear, we are not going back to the era of ballot paper. We are open to any criticism, any feedback from any stakeholder, including the political parties. But at the same time, we are not going to be intimidated or bullied or pressurized or coerced into now giving up these and start the era of ballot boxes. ईवीएम को पूरी तरीके से विश्वसनीय बताते हुए मुख्य चुनाव आयुक्त ने कहा कि ईवीएम और वीवीपैट के निर्माण ಯಾವುದೇ ರಾಜಕೀಯ ಪಕ್ಷಗಳು ಹಾಗೂ ಸಂಬಂಧಪಟ್ಟವರ ಟೀಕೆಗೆ ಚುನಾವಣಾ ಆಯೋಗ ಮುಕ್ತವಾಗಿದೆ ಎಂದು ಅವರು ಹೇಳಿದರು. ಸಮಾವೇಶದಲ್ಲಿ ಚುನಾವಣಾ ಆಯುಕ್ತರಾದ ಅಶೋಕ್ ಲವಾಸ ಅವರೊಂದಿಗೆ ಬಾಂಗ್ಲಾದೇಶ, ಭೂತಾನ್, ಕಜಕಿಸ್ತಾನ, ಮಾಲ್ಡೀವ್ಸ್, ರಷ್ಯಾ ಮತ್ತು ಶ್ರೀಲಂಕಾದ ಚುನಾವಣಾ ನಿರ್ವಹಣಾ ಕಾರ್ಯಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ನಾಳೆ ನಡೆಯಲಿರುವ 9ನೇ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಈ ಸಮಾವೇಶ ಆಯೋಜಿಸಲಾಗಿತ್ತು. ದೇಶಾದ್ಯಂತ ನಾಳೆ 9ನೇ ಮತದಾರರ ದಿನ ಆಚರಿಸಲಾಗುತ್ತಿದ್ದು ಇದರ ಅಂಗವಾಗಿ ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲಾ ಅರ್ಹ ಮತದಾರರು ಪಾಲ್ಗೊಳ್ಳುವ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಎಲ್ಲರಿಗೂ ತಲುಪುವ ಚುನಾವಣೆ ಈ ವರ್ಷದ ಮತದಾರ ದಿನದ ಧ್ಯೇಯ ವಾಕ್ಯವಾಗಿದೆ. ಪುರಭವನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ವಜುಭಾಯಿ ವಾಲಾ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 11:15ರಿಂದ ಡಿಡಿ ಚಂದನದಲ್ಲಿ ಮೂಡಿಬರಲಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವ ಪಡೆದುಕೊಂಡಿರುವ ಕಾಂಗ್ರೆಸ್ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು. ಸಮನ್ವಯ ಸಮಿತಿಯ ಅಧ್ಯಕ್ಷರು ಆಗಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಸ್ ಅಲಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಿದ್ದರು. ಸಭೆಯಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆ, ಮುಂಬರುವ ಲೋಕಸಭಾ ಚುನಾವಣಾ ತಯಾರಿ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಬಜೆಟ್ನಲ್ಲಿ ಪ್ರಕಟಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನ ಸೇರಿದಂತೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದರು. ರಾಜ್ಯ ಬಜೆಟ್, ಸಾಲಮನ್ನಾ ಯೋಜನೆ, ಹಣಕಾಸು ಪರಿಸ್ಥಿತಿ ಮುಂತಾದ ಅಂಶಗಳ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಶಾಸಕ ಆನಂದ್ ಸಿಂಗ್ ಅವರು ನೀಡಿರುವ ದೂರಿನ ಆಧಾರದಲ್ಲಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ಶಾಸಕ ಜಿಎನ್ ಗಣೇಶ್ ಅವರನ್ನು ಬಂಧಿಸಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಪಕ್ಷ ಕೂಡ ಶಾಸಕ ಗಣೇಶ್ ಅವರನ್ನು ಅಮಾನತುಗೊಳಿಸಿ ತನಿಖೆಗಾಗಿ ಸಮಿತಿ ರಚಿಸಿದೆ ಎಂದು ತಿಳಿಸಿದರು. ರೈತರ ಸಾಲದ ಬಗ್ಗೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ಪ್ರಯಾರಿಟಿ ಯಾವ್ದು ಮಾಡ್ಕೊಳ್ಬೇಕು, ಅದು ನೀರಾವರಿ ಮಾಡ್ಕೊಳ್ಬೇಕಾ, ಕೈಗಾರಿಕೆ ಮಾಡ್ಕೋಬೇಕಾ, ಕೃಷಿ ಮಾಡ್ಕೋಬೇಕಾ ಇಲ್ಲ. ಈಗ ಪೊಲೀಸ್ನವರು ಆನಂದ್ ಸಿಂಗ್ ಅವರ ಕಂಪ್ಲೇಂಟ್ ಮೇಲೆ ಈಗ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ. ಎಫ್ಐಆರ್ನಲ್ಲಿ ಏನು ಅವರು ರಿಜಿಸ್ಟರ್ ಮಾಡಿದ್ದಾರೆ, ಸ್ವಾಭಾವಿಕವಾಗಿ ಎಫ್ಐಆರ್ ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಈಗ ಅವರು ಹುಡುಕ್ತಾ ಇದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದು ಅವರನ್ನು
ಹುಡುಕ್ತಾ ಇದ್ದಾರೆ, 2-3 ತಂಡ ಮಾಡಿದ್ದಾರೆ ಹಾಗೆ ಅಂತೇಳಿ ಹೇಳಿದರು. ಅವರು ಒಂದು ಬಾರಿ ಅರೆಸ್ಟ್ ಆದಮೇಲೆ ಅವ್ರನ್ನ ತನಿಖೆ ಮಾಡಿ ಅನೇಕ ವಿಚಾರಗಳನ್ನು ಅವರು ಪೊಲೀಸ್ನವ್ರು ತಗೊಂಡು ಮುಂದುವರಿತಾರೆ. ತಮ್ಮ ಸಮಿತಿ ನೇತೃತ್ವದಲ್ಲಿ ಏನು ಮಾಡ್ತಾರೆ? ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಅಧ್ಯಕ್ಷರು ಗುಂಡೂರಾಯರು ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಗೆ ನನ್ನನ್ನೇ ಅಧ್ಯಕ್ಷನ್ ಮಾಡಿದ್ದಾರೆ. ಜಾರ್ಜ್ ಅವರು ಮತ್ತು ಕೃಷ್ಣ ಬೈರೇಗೌಡರು ಮತ್ತು ನಾನು 3 ಜನ ಒಂದು ಸಮಿತಿ ಮಾಡಿದ್ದಾರೆ. ಅದರಲ್ಲಿ ನಾವು ಈ ಇನ್ಸಿಡೆಂಟ್ ಆಗಿದ್ದು ಅದರ ಯಾರೆಲ್ಲವನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಬೆಂಗಳೂರಿನ ಹೊರವಲಯದಲ್ಲಿ ಸಿಐಐ ವತಿಯಿಂದ ಆಯೋಜಿಸಲಾಗಿರುವ ಇಮ್ಟೆಕ್ಸ್ 2019 ಮತ್ತು ಟೂಲ್ಟೆಕ್ 2019 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ಚಾಲನೆ ನೀಡಿದರು. ಇದೇ ವೇಳೆ 7 ದಿನಗಳ ಕಾಲ ನಡೆಯಲಿರುವ ವಸ್ತು ಪ್ರದರ್ಶನದ ಕುರಿತು ಕಿರುಹೊತ್ತಿಗೆ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವ ಕೆಜೆ ಜಾರ್ಜ್, ಕಂದಾಯ ಸಚಿವ ಆರ್ವಿ ದೇಶಪಾಂಡೆ, ಸಿಐಐನ ಉಪಾಧ್ಯಕ್ಷರಾದ ವಿಕ್ರಮ್ ಕಿರ್ಲೋಸ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ವಲಯಕ್ಕೆ ಸಂಬಂಧಿಸಿದ ವಿವಿಧೋದ್ದೇಶ ಉಪಕರಣಗಳು, ರೋಬೋಟಿಕ್ ಯಂತ್ರಗಳನ್ನು ಪ್ರದರ್ಶಿಸಲಾಗಿದೆ. ಕುಮಾರಸ್ವಾಮಿ, ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಏರೋಸ್ಪೇಸ್ ಮಸೂದೆ ಜಾರಿಗೆ ತರುವ ಮೂಲಕ ಕೈಗಾರಿಕಾ ಸ್ನೇಹಿ ವಾತಾವರಣ ನಿರ್ಮಿಸಿದೆ. ವಾರ್ಷಿಕ ಬೆಳವಣಿಗೆ ದರ ಶೇಕಡಾ 12ರಷ್ಟನ್ನು ಗುರಿಯಾಗಿಸಿಕೊಂಡು 5 ಲಕ್ಷ ಕೋಟಿ ಹೂಡಿಕೆ ಮಾಡಲಾಗಿದ್ದು, ಇದರಿಂದ 15 ಲಕ್ಷ ಜನರಿಗೆ ಉದ್ಯೋಗ ದೊರೆಯಲಿದೆ ಎಂದರು. ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ವಲಯಕ್ಕೆ ಸಂಬಂಧಿಸಿದ ವಿವಿಧೋದ್ದೇಶ ಉಪಕರಣಗಳು, ರೋಬೋಟಿಕ್ ಯಂತ್ರಗಳನ್ನು ಪ್ರದರ್ಶಿಸಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಚಾಮರಾಜನಗರ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿ ಬರ ಪರಿಸ್ಥಿತಿ ವೀಕ್ಷಿಸಿದರು. ಜಿಲ್ಲೆಯ ಬದನಗುಪ್ಪೆ ಮತ್ತು ಮುತ್ತಿಗೆ ಗ್ರಾಮಗಳಿಗೆ ತೆರಳಿದ ಅವರು ರೈತರ ಅಹವಾಲು ಆಲಿಸಿ ಬೆಳೆ ನಷ್ಟವನ್ನು ಪರಿಶೀಲಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಮಳೆ ಇಲ್ಲದೆ ರೈತರ ಬೆಳೆಗಳು ನಾಶವಾಗಿವೆ. ಆದರೂ ಸರ್ಕಾರ ರೈತರ ನೆರವಿಗೆ ಬಂದಿಲ್ಲ. ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಶೀಘ್ರವೇ ಬರ ಇರುವ ಪ್ರದೇಶಗಳಿಗೆ ತೆರಳಿ ರೈತರಿಗೆ ಪರಿಹಾರ ವಿತರಿಸಬೇಕು ಎಂದು ಆಗ್ರಹಿಸಿದರು. ಅಂತರ್ಜಲ ಶೋಷಿತ ಪ್ರದೇಶದಲ್ಲಿ ನೀರಿನ ಸಂರಕ್ಷಣೆ ಕುರಿತ 1 ದಿನದ ಕಾರ್ಯಾಗಾರಕ್ಕೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ತುಂಗಭದ್ರಾ ನದಿ ಪಾತ್ರ ಕುರಿತ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪ್ರಸನ್ನ, ಜಲಸಂಪನ್ಮೂಲ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಭಾಗವಹಿಸಿದ್ದರು. ಪ್ರತಿ ಹಂತದಲ್ಲೂ ಬೆಂಗಳೂರು ನಗರಕ್ಕೆ ಹತ್ತಿರವಾಗಿದೆ. ಹಾಲು ಜಲ್ದಿ ಆಗಬೇಕು, ಈ ಕಡೆ ತರಕಾರಿ ಕೊಡಬೇಕು, ಹಣ್ಣು ಬೆಳಿಬೇಕು, ಇವೆಲ್ಲ ಕೂಡ ಬಹಳ ವಿಭಿನ್ನ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅಂತರ್ಜಲ ಸಂರಕ್ಷಣೆಯ ಯೋಜನೆಗಳಿಗೆ ಪ್ರೇರಣೆ ನೀಡುವ ದೃಷ್ಟಿಯಿಂದ ಅತಿ ಹೆಚ್ಚು ಚೆಕ್ ಡ್ಯಾಂ ನಿರ್ಮಿಸುವ 60 ಗ್ರಾಮ ಪಂಚಾಯಿತಿಗಳಿಗೆ ತಲಾ 1 ಕೋಟಿ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಘೋಷಿಸಿದರು. 3ನೇ ಮಹಾಯುದ್ಧ ನಡೆದರೆ ನೀರು ಅಥವಾ ಇಂಧನದ ಸಲುವಾಗಿ ನಡೆಯುತ್ತದೆ ಎಂಬ ವ್ಯಾಖ್ಯಾನವನ್ನು ಕೇಳಿದ್ದೇವೆ. ನೀರಿನ ಮಿತವ್ಯಯದ ಕುರಿತು ಅಧ್ಯಯನ ನಡೆಸುವುದು ಅಗತ್ಯವಾಗಿದ್ದು, ವ್ಯವಸಾಯ, ತೋಟಗಾರಿಕೆ ಮತ್ತು ಹೈನುಗಾರಿಕೆಗೆ ನೀರನ್ನು ಯಾವ ರೀತಿ ಬಳಸಬೇಕು ಎಂಬ ಬಗ್ಗೆ ಕಾರ್ಯಾಗಾರದಲ್ಲಿ ಸಮಾಲೋಚಿಸಬೇಕು ಎಂದರು. ಮಧ್ಯದಲ್ಲಿ ರಾಮನಗರ, ಕನಕಪುರ ಮಧ್ಯದಲ್ಲಿ ಹರಿಯದು ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮ ಕೋಲಾರವರು, ಚಿಕ್ಕಬಳ್ಳಾಪುರ, ಏನು ಹಳೆ ಕೋಲಾರ ಜಿಲ್ಲೆ ಇದೆ, ಅವರ ಬದುಕು ಬೇರೆ ಜಿಲ್ಲೆಯವ್ರಿಗೆ ನಿಮಗೆ ಅರಿವಿಲ್ಲ. ನಾನು ಆಗ ಮಂಡ್ಯದವ್ರಿಗೆ, ಬೇರೆ ಬೇರೆ ಕಡೆಯವ್ರಿಗೆಲ್ಲ ಹೇಳ್ತೀನಿ, ನೀವು ಹೋಗಿ ಕೋಲಾರ, ರಾಮನಗರ ಇದನ್ನ ಚಿಕ್ಕಬಳ್ಳಾಪುರದವ್ರ ಹತ್ರ ಸ್ವಲ್ಪ ನೋಡಿ. 2000 ಅಡಿ ನೀರು ಕೆಳಗಡೆ ಇದ್ರೂ ಕೂಡ ಎಲ್ಲೋ ಸ್ವಲ್ಪ ನೀರು ಸಿಗದೆ
ಇಡೀ ಬೆಂಗಳೂರಿಗೆ ಹಾಲು ತರಕಾರಿ ರೇಷ್ಮೆನ ಕಳಿಸಿದಂತ ಕೇಂದ್ರ ಜಲಸಂಪನ್ಮೂಲ ನದಿ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಯುಪಿ ಸಿಂಗ್ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಅಂತರ್ಜಲದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. I suppose that as we move towards this conference in the later part, there will be some discussion, some presentation by some Gram Pradhan, some NGOs. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ನಗರ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ 70ನೇ ಗಣರಾಜ್ಯೋತ್ಸವದ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಇದೇ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಗಣರಾಜ್ಯೋತ್ಸವ ತಾಲೀಮನ್ನು ಅವರು ವೀಕ್ಷಿಸಿದರು. ಮಂಜುನಾಥ್ ಪ್ರಸಾದ್, ನಾಡಿದ್ದು ನಡೆಯಲಿರುವ ಗಣರಾಜ್ಯೋತ್ಸವಕ್ಕೆ ಬಿಬಿಎಂಪಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ. ಗಣತಂತ್ರ ದಿನದ ಆಚರಣೆಗಾಗಿ ಸಕಲ ಸಿದ್ಧತೆ ಭರದಿಂದ ಸಾಗಿದ್ದು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದರು. 26ರಂದು ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಪಥ ಸಂಚಲನದಲ್ಲಿ ಪೊಲೀಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಎನ್ಸಿಸಿ, ಸೇವಾದಳ ತಂಡಗಳು ಹಾಗೂ ವಿವಿಧ ಶಾಲೆಗಳ ಮಕ್ಕಳು ಭಾಗಿಯಾಗುತ್ತಿದ್ದಾರೆ ಎಂದು ವಿವರಿಸಿದರು. ಇದನ್ನ ಗಣರಾಜ್ಯೋತ್ಸವ ದಿನವನ್ನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಾವು 40 ಲಕ್ಷಗಳನ್ನ ಖರ್ಚು ಮಾಡ್ತಾ ಇದ್ದೇವೆ. ಅದೇ ರೀತಿ ರಾಜ್ಯ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ 35 ಲಕ್ಷಗಳು, ಒಟ್ಟು 75 ಲಕ್ಷಗಳು ಇದಕ್ಕೆ ಈ ಒಂದು ಎಲ್ಲ ಸಿದ್ಧತೆಗಳಿಗೆ ಖರ್ಚಾಗ್ತಾ ಇದೆ. ಹಾಗಾಗಿ ಸರಿಯಾಗಿ 9 ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನ ಸನ್ಮಾನ್ಯ ರಾಜ್ಯಪಾಲರು ನೆರವೇರಿಸ್ತಾರೆ. ಈ ಸಂದರ್ಭದಲ್ಲಿ ಪುಷ್ಪವೃಷ್ಟಿ ಮಾಡಲು ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಧ್ವಜಾರೋಹಣದ ನಂತರ ಮಾನ್ಯ ರಾಜ್ಯಪಾಲರು ಪೆರೇಡ್ ಅನ್ನ ವೀಕ್ಷಿಸಿ ಗೌರವವನ್ನ ಸ್ವೀಕರಿಸಿ ನಂತರ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಸಂದೇಶವನ್ನ ನೀಡುತ್ತಾರೆ. ಇದಾದ ನಂತರ ಪಥಚಲನ ಇರುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇರುತ್ತೆ. ದೇಶಾದ್ಯಂತ ಇಂದು ರಾಷ್ಟ್ರೀಯ ಬಾಲಕಿಯರ ದಿನ ಹಾಗೂ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ವಾರ್ಷಿಕೋತ್ಸವ ಆಚರಿಸಲಾಗಿದೆ. ಉಜ್ವಲ ನಾಳೆಗಾಗಿ ಬಾಲಕಿಯರ ಸಬಲೀಕರಣ ಎಂಬುದು ಈ ಬಾರಿಯ ಧ್ಯೇಯ ವಾಕ್ಯವಾಗಿದೆ. ಕುಸಿಯುತ್ತಿರುವ ಲಿಂಗಾನುಪಾತ ಕುರಿತಂತೆ ಜನಜಾಗೃತಿ ಮೂಡಿಸುವುದು ಮತ್ತು ಬಾಲಕಿಯರ ಸುತ್ತ ಸಾರ್ಥಕ ವಾತಾವರಣ ನಿರ್ಮಾಣ ಈ ಆಚರಣೆಯ ಉದ್ದೇಶವಾಗಿದೆ. ದೆಹಲಿಯಲ್ಲಿಂದು ನಡೆದ ಪ್ರಧಾನ ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಯೋಜನೆಯ ಅನುಷ್ಠಾನದಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಸಮುದಾಯ ಸಂವಹನ ನಿರ್ವಹಣೆ ವಿಭಾಗದಲ್ಲಿ ಗದಗ್ ಪ್ರಶಸ್ತಿಗೆ ಭಾಜನವಾಗಿದ್ದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಪ್ರಶಸ್ತಿ ಸ್ವೀಕರಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜ್ಯ ಸಚಿವ ಡಾ ವೀರೇಂದರ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. Beti Bachao Beti Padhao scheme was launched by Prime Minister Modi in ಬಳಿಕ ಮೇನಕಾ ಗಾಂಧಿ ಈ ಹಿಂದೆ ಎಗ್ಗಿಲ್ಲದೆ ನಡೆಯುತ್ತಿದ್ದ ಹೆಣ್ಣು ಮಕ್ಕಳ ಹತ್ಯೆ ಬೃಹತ್ ಪ್ರಮಾಣದಲ್ಲಿ ತಗ್ಗಿದೆ. 6,300 ಕೋಟಿ ನಿರ್ಭಯ ಅನುದಾನ ಬಿಡುಗಡೆ ಮಾಡಿದ್ದು ದೇಶದ 6 ವಿಧಿ ವಿಜ್ಞಾನ ಪ್ರಯೋಗಾಲಯಗಳು ಈ ಹಣವನ್ನು ಬಳಸಿಕೊಳ್ಳುತ್ತಿವೆ ಎಂದರು. Now we have used the Nirbhaya Fund to establish 6 forensic laboratories, 75 lab technicians in all these labs, and apart from that, every police station is supposed to have at least 5 to 6 rape kits in the thana.
ವಿವಿಧ ಸಾಧನೆಗಳಿಗಾಗಿ ಪ್ರಧಾನಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದ ಬಾಲಕ ಬಾಲಕಿಯರನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಭೇಟಿಯಾಗಿ ಅಭಿನಂದಿಸಿದರು. ಪ್ರಧಾನಿ ರಾಷ್ಟ್ರೀಯ ಬಾಲ ಪುರಸ್ಕಾರವು ಪ್ರತಿಭಾಶಾಲಿ ಮಕ್ಕಳನ್ನು ಗುರುತಿಸಲು ಹಾಗೂ ಇತರ ಮಕ್ಕಳು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಲು ಸ್ಫೂರ್ತಿಯಾಗಲಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಪ್ರಶಸ್ತಿ ಪುರಸ್ಕೃತ ಮಕ್ಕಳು ಪ್ರಧಾನಿಯವರ ಜೊತೆ ಸಂವಾದ ನಡೆಸಿ ಆಟೋಗ್ರಾಫ್ ಪಡೆದು ಸಂತಸಪಟ್ಟರು. ವಾರಾಣಸಿಯಲ್ಲಿ ನಿನ್ನೆ ಮುಕ್ತಾಯಗೊಂಡ 15ನೇ ಪ್ರವಾಸಿ ದಿವಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ 3,000ಕ್ಕೂ ಹೆಚ್ಚು ಅತಿಥಿಗಳು ಮತ್ತು ಮಾರಿಷಸ್ ಪ್ರಧಾನಿ ಪ್ರವಿಂದ್ ಕುಮಾರ್ ಜಗನ್ನಾಥ್ ಅವರು ಇಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಪಾಲ್ಗೊಂಡರು. The participants of the Kumbh Mela in Prayagraj and attend the Republic Day celebrations in the national capital. And addressing the gathering, the Prime Minister of Mauritius, Pravind Jagannath, said that his visit will further strengthen the bilateral ties between the two nations. आज के दिव्य कुंभ में प्रवासियों ने लगाई डुबकी. मॉरिशस के प्रधानमंत्री प्रविंद जुगनाथ और 3,000 अन्य प्रवासियों ने किया कुंभ मेले में स्नान और पूजा अर्चना. ಪವಿತ್ರ ಸ್ನಾನ ಪೂರೈಸಿದ ಮಾರಿಷಸ್ ಪ್ರಧಾನಿ, ಆಧ್ಯಾತ್ಮಿಕ ನೆಲೆಯಾಗಿರುವ ಪ್ರಯಾಗ್ರಾಜ್ನ ಕುಂಭಮೇಳ ನಮ್ಮ ತಂಡಕ್ಕೆ ಅದ್ಭುತ ಅನುಭವ ನೀಡಿತು. ಭಾರತ ಹಾಗೂ ಮಾರಿಷಸ್ ಸಂಬಂಧ ಮತ್ತಷ್ಟು ಬಲಗೊಳ್ಳಲಿದೆ ಎಂದರು. India and Mauritius will consolidate further and let us in this very spiritual place have the blessings of Ganga Ma both for India and for Mauritius. Prime Minister of Mauritius ಪ್ರಯಾಗ್ರಾಜ್ನಲ್ಲಿ ಹನುಮಾನ್ ದೇವಾಲಯ ಹಾಗೂ ಇನ್ನಿತರ ಪ್ರಮುಖ ಸ್ಥಳಗಳಿಗೆ ಮಾರಿಷಸ್ ಪ್ರಧಾನಿ ಹಾಗೂ ಅತಿಥಿಗಳು ಭೇಟಿ ನೀಡಿದರು. ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಸರ್ಕಾರ ಹಾಗೂ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಗತ್ಯ ಎಂದು ಕೇಂದ್ರ ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ತಿಳಿಸಿದ್ದಾರೆ. ದೇಶಭಕ್ತಿ ಹಾಗೂ ರಾಷ್ಟ್ರ ನಿರ್ಮಾಣ ಕಾರ್ಯದ ಕುರಿತು ದೇಶಾದ್ಯಂತ ಆಯೋಜಿಸಿದ್ದ ಭಾಷಣ ಸ್ಪರ್ಧೆಯ ಬಳಿಕ ದೆಹಲಿಯ ತೀನ್ಮೂರ್ತಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ವಿಭಿನ್ನತೆಯಲ್ಲಿ ಏಕತೆ ಹೊಂದಿರುವುದೇ ಭಾರತದ ವಿಶೇಷ ಎಂದರು. ವ್ಯಕ್ತಿತ್ವ ವಿಕಸನ ಹೊಂದುವುದು ಮಾತ್ರವಲ್ಲದೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಎಲ್ಲರೂ ಒಗ್ಗೂಡಬೇಕಾದ ಅಗತ್ಯವಿದೆ ಹಾಗೂ ದೇಶದ ಪ್ರತೀಕವೇ ಆಗಿರುವ ರಾಷ್ಟ್ರ ಲಾಂಛನವನ್ನು ಗೌರವಿಸಬೇಕು ಎಂದು ಹೇಳಿದರು. ದೇಶಭಕ್ತಿ ಹಾಗೂ ರಾಷ್ಟ್ರ ನಿರ್ಮಾಣ ಕುರಿತ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ ಸೇರಿದಂತೆ ಎಲ್ಲ ರಾಜ್ಯಗಳ ವಿದ್ಯಾರ್ಥಿ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವೇಳೆ ತಮಗಾದ ಅನುಭವವನ್ನು ವಿದ್ಯಾರ್ಥಿಗಳು ಹಂಚಿಕೊಂಡರು. कि अगर नेशन बिल्डिंग करनी है तो उसमें हम सबको जुड़ना पड़ेगा. कुछ एक सिंबल्स इस देश के ऐसे हैं जिसको हमें सम्मान करना अति आवश्यक है, क्योंकि वो एक हमारी पूरे देश की एक आइडेंटिटी बनाती है. और अगर कोई सुधार देश में चाहिए तो वो आप ही कर सकते हैं. इट्स अ कोलैबोरेटिव एफर्ट, इट्स अ कंटिन्यूअस एफर्ट. ವರ್ಷದ ಮೊದಲ ಉಪಗ್ರಹಗಳ ಉಡಾವಣೆಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಸಜ್ಜುಗೊಂಡಿದ್ದು, ನಿನ್ನೆ ಸಂಜೆ 7:37 ಆರಂಭವಾದ ಇಳಿ ಎಣಿಕೆ ಸುಗಮವಾಗಿ ಪ್ರಗತಿಯಲ್ಲಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣಾ ವಾಹಕ ಪಿಎಸ್ಎಲ್ವಿ ಸಿ-44 ಉಪಗ್ರಹಗಳನ್ನು ಹೊತ್ತು ಇಂದು ಮಧ್ಯರಾತ್ರಿ ನಭಕ್ಕೆ ಚಿಮ್ಮಲಿದೆ. ಇದು ಪಿಎಸ್ಎಲ್ವಿಯ 46ನೇ ಉಡಾವಣೆಯಾಗಿದೆ. ವಿವಿಧ ಉದ್ದೇಶಗಳ ಉಪಗ್ರಹಗಳ ಪೈಕಿ ವಿದ್ಯಾರ್ಥಿಗಳೇ ತಯಾರಿಸಿರುವ ಕಲಾಂಸ್ಯಾಟ್ ಮತ್ತು ಇಮೇಜಿಂಗ್ ಉಪಗ್ರಹ ಮೈಕ್ರೋಸ್ಯಾಟ್ 6 ಉಪಗ್ರಹಗಳನ್ನು ಈ ಉಡಾವಣೆಯಲ್ಲಿ ಕಕ್ಷೆಗೆ ಸೇರಿಸಲಾಗುತ್ತಿದೆ.
ಭಾರತ ಸರ್ಕಾರದ ಸಹಯೋಗದಲ್ಲಿ ನಡೆಯುತ್ತಿರುವ ಜಾನುವಾರುಗಳ ಗಣತಿ ಮತ್ತು ಜಾನುವಾರುಗಳ ವಿವರಗಳನ್ನು ಒಳಗೊಂಡ ವಿಶಿಷ್ಟ ಸಂಖ್ಯೆಯ ಕಿವಿಯೋಲೆ ಅಳವಡಿಸುವ ಕಾರ್ಯ ದೇಶಾದ್ಯಂತ ನಡೆಯುತ್ತಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಯಶಸ್ವಿಯಾಗಿ ಮುಂದುವರೆದಿದೆ. ಈ ಕುರಿತು ಒಂದು ವರದಿ. ಜಿಲ್ಲೆ ಶಿವಮೊಗ್ಗ ಪಶು ಸಮೃದ್ಧಿಯಿಂದ ಕೂಡಿದ ಜಿಲ್ಲೆಯಾಗಿದೆ. ಇಲ್ಲಿ ಹಲವು ವಿಖ್ಯಾತ ಗೋಶಾಲೆಗಳು ಇವೆ. ಜಿಲ್ಲೆಯಲ್ಲಿ ಭಾರತ ಸರ್ಕಾರದ ಜಾನುವಾರು ಗಣತಿ ಹಾಗೂ ಅವುಗಳ ಸಮಗ್ರ ಮಾಹಿತಿ ಒಳಗೊಂಡ ಆಧಾರ್ ಮಾದರಿಯ ವಿಶಿಷ್ಟ ಸಂಖ್ಯೆಯ ಕಿವಿಯೋಲೆ ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಜಿಲ್ಲೆಯಲ್ಲಿ 2,39,800 ಜಾನುವಾರುಗಳಿಗೆ ಕಿವಿಯೋಲೆ ತೊಡಿಸುವ ಗುರಿ ಹೊಂದಿದ್ದು, ಈ ಪೈಕಿ ಈಗಾಗಲೇ 1,02,595 ಜಾನುವಾರುಗಳನ್ನು ಯೋಜನೆಯಡಿ ನೋಂದಾಯಿಸಿಕೊಳ್ಳಲಾಗಿದೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ಆಯಾ ಪ್ರದೇಶದ ವಿಶಿಷ್ಟ ಹಾಗೂ ಅಪರೂಪದ ಜಾನುವಾರುಗಳ ತಳಿಗಳ ಸಂರಕ್ಷಣೆ ಹಾಗೂ ಸಂವರ್ಧನೆ ದೃಷ್ಟಿಯಿಂದ ಕರ್ನಾಟಕ ಹಾಲು ಒಕ್ಕೂಟ ಮತ್ತು ಪಶುಸಂಗೋಪನಾ ಇಲಾಖೆ ಜಂಟಿಯಾಗಿ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಿವೆ. ಆಪ್ ಹಾಗೂ ಅಂತರ್ಜಾಲ ಆಧಾರಿತ ವಿಶಿಷ್ಟ ಗುರುತಿನ ಸಂಖ್ಯೆಯ ಈ ಕಿವಿಯೋಲೆ ಜಾನುವಾರುಗಳ ತಳಿ, ವಯಸ್ಸು, ರೋಗಗಳು, ನೀಡಿದ ಚಿಕಿತ್ಸೆ, ಅದರ ಮಾಲೀಕರ ವರ್ಗಾವಣೆ ಇತ್ಯಾದಿ ಸಂಪೂರ್ಣ ವಿವರಗಳನ್ನು ಒಳಗೊಂಡಿರುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯೋಜನೆಯ ಅನುಷ್ಠಾನದಲ್ಲಿ ತೊಡಗಿಕೊಂಡಿರುವ ಡಾಕ್ಟರ್ ದಯಾನಂದ್ ಯೋಜನೆಯ ವಿವರ ನೀಡಿದರು. ನಾನು ಡಾಕ್ಟರ್ ದಯಾನಂದ್ ಎಚ್.ವಿ. ಈ ಒಂದು ವಿಶಿಷ್ಟ ಕಿವಿ ಓಲೆ ಭಾರತ ಸರ್ಕಾರದ ಒಂದು ಮುಖ್ಯ ಯೋಜನೆಯಾಗಿದ್ದು, ಹಸುಗಳ ಎಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ. ಈ ಯೋಜನೆಯಡಿಯಲ್ಲಿ ಕಿವಿ ಓಲೆ ಆಗಿರ್ತಕ್ಕಂಥ ಜಾನುವಾರುಗಳ ಮಾಹಿತಿಯನ್ನು ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ನಾವು ಅಳವಡಿಸಿ ಎಲ್ಲ ರೀತಿಯ ಮಾಹಿತಿಗಳನ್ನು, ಉದಾಹರಣೆಗೆ ಕೃತಗರ್ಭಧಾರಣೆ ಮಾಡಿದಂಥ ದಿನಾಂಕ, ಕರು ಹುಟ್ಟಿದ ದಿನಾಂಕ, ಕಾಯಿಲೆ ಬಂದಂಥ ದಿನಾಂಕ, ಅಥವಾ ಮಾರಾಟ ಮಾಡಿದರೆ ಓನರ್ ಚೇಂಜ್ ಆಗಿರ್ತಕ್ಕಂಥ ದಿನಾಂಕ, ಇವೆಲ್ಲಗಳ ಮಾಹಿತಿಗಳನ್ನು ಅದರಲ್ಲಿ ಅಳವಡಿಸಿ ಎಲ್ಲರಿಗೂ ಅನುಕೂಲದಲ್ಲಿ ಸಿಗ್ತದೆ ಅನ್ನೋ ಮಾತಾಡಲಿ. ಡಾಕ್ಟರ್ ಸುನೀತಾ ನೋಂದಣಿ ಕಾರ್ಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಸಾಗಿದೆ ಎಂದರು. ಎಲ್ಲ ಜಾನುವಾರುಗಳಿಗೂ ನಿರಂತರವಾಗಿ ನಾವು ಆಧಾರ್ ಸಂಖ್ಯೆಯನ್ನು ನೋಂದಣಿ ಮಾಡ್ಕೊಂತ ಕಾರ್ಯವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲ ವೈದ್ಯರುಗಳು ಸಹ ಈ ಒಂದು ಆಧಾರ್ ನೋಂದಣಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದನ್ನ ರೈತರು ತಮ್ಮ ಜಾನುವಾರುಗಳಿಗೆ ಆಧಾರ್ ನೋಂದಣಿ ಕಿವಿಯೋಲೆಯನ್ನು ಹಾಕೊಂಡು ಅದನ್ನ ಸದುಪಯೋಗ ಪಡ್ಕೋಬೇಕು ಅಂತ ಎಲ್ಲರಲ್ಲೂ ವಿನಂತಿಸಿದ್ದಾರೆ. ಡಾಕ್ಟರ್ ತಿಮ್ಮಯ್ಯ ಹೈನುಗಾರಿಕೆಯ ಜಾನುವಾರುಗಳನ್ನು ಗುರುತಿಸಲು ಈ ಯೋಜನೆ ಸಹಕಾರಿ ಎನ್ನುತ್ತಾರೆ. ಕಿವಿಯೋಲೆಯಲ್ಲಿ ವಿಶಿಷ್ಟ ಗುರುತಿನ ಸಂಖ್ಯೆ ಇರ್ತದೆ. ಅಂತ ಕಿವಿಯೋಲೆಯನ್ನು ಅಳವಡಿಸ್ತಾ ಇದ್ದೀವಿ. ಎಲ್ಲ ಜಾನುವಾರುಗಳು ಸಹಿತ, ಅಂದರೆ ಮುಖ್ಯವಾಗಿ ಅವು ಯಾವ ಹಾಲಿನ ಇಳುವರಿ ಇರುವಂಥದ್ದು, ಹೈನುಗಾರಿಕೆ ಯೋಗ್ಯವಾಗಿರುವಂಥ ಜಾನುವಾರುಗಳಿಗೆ ನಾವು ಹಾಕ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಏನಂದರೆ, ನಾವು ಜಾನುವಾರುಗಳನ್ನು ಗುರುತಿಸುವಿಕೆ, ಇದು ಇಂದಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಯಾವುದೇ ಒಂದು ರೋಗ ರುಜಿನಗಳ ಬಗ್ಗೆ ಅವರಿಗೆ ಮುಂಜಾಗ್ರತೆಯನ್ನು ಕೊಡುವಂಥದ್ದಾಗಲಿ, ಅಥವಾ ಜಾನುವಾರುಗಳ ಉತ್ಪಾದನೆಯನ್ನು ನಾವು ಪತ್ತೆ ಹಚ್ಚಲಿಕ್ಕಾಗಿ ಆದರೂ ಸಹಿತ, ಅಂದರೆ ನಿಖರವಾಗಿ ನಾವು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಏನು ಮಾಡ್ತಾ ಇರ್ತೀವಲ್ಲ, ಆ ಸಂದರ್ಭಗಳಲ್ಲೂ ಸಹಿತ ಈ ನಿಖರತೆ ಅವಶ್ಯಕತೆ ಇರ್ತದೆ. ಹಾಗಾಗಿ ಅದರ ಉತ್ಪಾದನೆಯನ್ನು ಸಹಿತ ಮತ್ತೆ ಬ್ರೀಡಿಂಗ್ ರೆಕಾರ್ಡ್, ಇವು ಮೂರನ್ನು ಸಹಿತ ನಾವು ಅಳವಡಿಸಿ ಕಿವಿಯೋಲೆಯನ್ನು ನಾವು ಹಾಕ್ತಾ ಇದ್ದೀವಿ. ಗೋಪಾಲಕ ಅಶೋಕ್ ಯೋಜನೆಯಿಂದ ಗೋವುಗಳ ಸಂರಕ್ಷಣೆಗೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ನಮ್ಮ ಹಸುವಿಗೆ ಆಧಾರ ನೋಂದಣಿ ಮಾಡಲಾಗುತ್ತದೆ. ಇದರಿಂದ ಒಳ್ಳೆಯದಾಗಿದೆ. ಮರಣ ಹೊಂದಿದರೆ ಸರ್ಕಾರದಿಂದ ಪರಿಹಾರವನ್ನು ಕೊಡುತ್ತಾರೆ. ಯೋಜನೆಯಿಂದ ಈ ಗೋಶಾಲೆಗೆ ತುಂಬಾ ಒಳ್ಳೆಯದಾಗಿದೆ. ನಾಗರಿಕ ಪ್ರಸನ್ನ, ಒಂದೊಮ್ಮೆ ರಾಸುಗಳು ಮೃತಪಟ್ಟರೆ ಯೋಜನೆಯಡಿ ಪರಿಹಾರವು ದೊರಕಲಿದೆ ಎಂದು ತಿಳಿಸುತ್ತಾರೆ. ಕೇಂದ್ರ ಸರ್ಕಾರದ ಯೋಜನೆಯಿಂದ ಪಶು ಇಲಾಖೆಯು ಗೋಗಳಿಗೆ ಆಧಾರ್ ನೋಂದಣಿಯನ್ನು ಮಾಡ್ತಾ ಇದೆ. ಇದರಿಂದ ಅಪರೂಪದ ಗೋ ಸಂತತಿಯನ್ನು ಗುರುತಿಸಲಾಗ್ತದೆ. ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಜಾನುವಾರುಗಳು ಮರಣ ಹೊಂದಿದರೆ ಸರ್ಕಾರದಿಂದ ಪರಿಹಾರ ಕೊಡಿಸಲಾಗುತ್ತದೆ. ಒಟ್ಟಾರೆಯಾಗಿ ಈ ಯೋಜನೆ ಪಶುಗಳ ಸಂರಕ್ಷಣೆ ಹಾಗೂ ಪಶುಪಾಲಕರ ಹಿತರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಬೆಳೆ ನಷ್ಟ ಸಂದರ್ಭದಲ್ಲಿ ರೈತರಿಗೆ ನೆರವು ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ತೋಟಗಾರಿಕಾ ಬೆಳೆಯಾದ ಅಡಿಕೆ ಬೆಳೆಯನ್ನೇ ಅವಲಂಬಿಸಿರುವ ಈ ಭಾಗದ ರೈತರು ಕಳೆದ 3 ವರ್ಷಗಳಲ್ಲಿ ಅಡಿಕೆ ಬೆಳೆಗೆ ಕೊಳೆ ರೋಗ ತಗುಲಿದ್ದರಿಂದ ಸಂಕಷ್ಟಕ್ಕೀಡಾಗಿದ್ದರು. ಈ ಸಂದರ್ಭದಲ್ಲಿ ಫಸಲ್ ಬಿಮಾ ಯೋಜನೆಯಡಿ ರೈತರು ಪ್ರಯೋಜನ ಪಡೆದುಕೊಂಡಿದ್ದಾರೆ. ನಮಗೆ ಇದು ಕೇಂದ್ರ ಸರ್ಕಾರದ
ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಈ ಬಗ್ಗೆ ಡಿಡಿ ನ್ಯೂಸ್ನೊಂದಿಗೆ ರೈತ ಗಣಪತಿ ಸುಬ್ರಾಯ್ ಹೆಗಡೆ ತಮಗೆ ತೋಟಗಾರಿಕೆ ಇಲಾಖೆಯಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಮಾಹಿತಿ ದೊರೆತಿತು. ಮೊದಲು ಅಡಿಕೆ ಬೆಳೆ ನಷ್ಟವಾದರೆ ಯಾವುದೇ ಪರಿಹಾರ ಸಿಗುತ್ತಿರಲಿಲ್ಲ. ಆದರೆ ಈ ಯೋಜನೆ ಜಾರಿಯಾದ ಬಳಿಕ ಮೊದಲ ವರ್ಷ ತಮಗೆ 6 ಲಕ್ಷ ಬೆಳೆ ಪರಿಹಾರ ಸಿಕ್ಕಿದೆ ಎಂದು ತಿಳಿಸಿದರು. ವ್ಯವಹಾರ ತೋಟದ ಕೆಲಸ ಮಾಡ್ಕೊಳ್ಳಿಕ್ಕೆ ನಮಗೆ ಇದರಿಂದ ಅನುಕೂಲ ಆಗಿದೆ. ಮೊದಲನೇ ವರ್ಷ ನನಗೆ ಚೆನ್ನಾಗಿ ಸಾಮಾನ್ಯ 6 ಲಕ್ಷ ರೂಪಾಯಿ ಹತ್ತಿರ ನನಗೆ ಪರಿಹಾರ ಬಂತು. ಎರಡನೇ ವರ್ಷ ಯಾವುದೇ ಅನುಮಾನವನ್ನು ಇಟ್ಕೊಳ್ಳೋದೇ ಇದನ್ನ ಮಾಡಿದೆ. ಕಳೆದ ವರ್ಷನೂ ನಮ್ಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಸಿಕ್ತು. ನಮ್ದು 2 ಎಕರೆ ತೋಟ ಇದೆ. ಮತ್ತೋರ್ವ ರೈತ ಗಣಪತಿ ಭಟ್ ತಮಗೆ 2 ಎಕರೆ ಅಡಿಕೆ ತೋಟವಿದ್ದು ಕೊಳೆ ರೋಗ ಬಂದು ಫಸಲು ನಾಶವಾಗಿತ್ತು. ಬೆಳೆ ಪರಿಹಾರ ದೊರೆತಿರುವುದರಿಂದ ಅನುಕೂಲವಾಗಿದೆ ಎಂದರು. ನಮಗೆ ಸೊಸೈಟಿಯಲ್ಲ ತಗೊಂಡಿದ್ದು ಮರುಪಾವತಿ ಮಾಡಲಿಕ್ಕೆ ಇದಕ್ಕೆಲ್ಲ ಅನುಕೂಲ ಆಯಿತು. ಇಲ್ಲೇ ಜನರ ಹತ್ರ ಕೈ ಸಾಲ ತಗೊಂಡು ಅದಕ್ಕೆ ಹೆಚ್ಚಿಗೆ ಬಡ್ಡಿ ಕೊಟ್ಟು ಎಲ್ಲ ಮಾಡಬೇಕಾಗಿತ್ತು. ಅದನ್ನು ವಿಮಾ ಯೋಜನೆ ಒಂದು ಪ್ರಧಾನಮಂತ್ರಿದವರು ಒಳ್ಳೆಯ ಯೋಜನೆ ಬಂದು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದೆ. ನಮ್ಮ ಸಂಘದ ಸದಸ್ಯರಿಗೆ ಕೊಡಸರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷೆ ಜಯಲಕ್ಷ್ಮಿ ಫಸಲ್ ಬಿಮಾ ಯೋಜನೆಯಿಂದಾಗಿ ರೈತರು ಸಾಲದ ಕಂತನ್ನು ನಿಯಮಿತವಾಗಿ ಮರುಪಾವತಿ ಮಾಡಲು ಸಾಧ್ಯವಾಗಿದೆ ಎಂದರು. ಮರುಪಾವತಿ ಮಾಡಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಳ್ತಾ ಇದ್ದಾರೆ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ನಮ್ಮ ರೈತರು ಒಳ್ಳೆ ಅನುಕೂಲವನ್ನು ಪಡಿತಾ ಇದ್ದಾರೆ. ಭತ್ತ ಕ್ಷೇತ್ರ ಹೆಚ್ಚಿನ ಬೆಳೆ ಇದ್ರೂ ಸಹ ಸಿದ್ದಾಪುರ ತಾಲೂಕಿನ ತೋಟಗಾರಿಕೆಯ ಹಿರಿಯ ಸಹಾಯಕ ನಿರ್ದೇಶಕ ಮಾಬಲೇಶ್ವರ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ತಾಲೂಕಿನಲ್ಲಿ ಒಟ್ಟು 7,190 ರೈತರು 2017-18ನೇ ಸಾಲಿನಲ್ಲಿ 4,40,00,000 ವಿಮೆ ಪಡೆದಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 23 ಗ್ರಾಮ ಪಂಚಾಯಿತಿಗಳಿದ್ದು ಅವುಗಳಲ್ಲಿ 19 ಪಂಚಾಯಿತಿಗಳು ಯೋಜನೆಯ ವ್ಯಾಪ್ತಿಗೆ ಬಂದಿದೆ ಎಂದರು. ವಿಶೇಷವಾಗಿ ಪಾಲ್ಗೊಂಡು ಸುಮಾರು 4,40,00,000 ವಿಮಾ ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಒಟ್ಟು 23 ಪಂಚಾಯಿತಿಗಳಲ್ಲಿ 19 ಪಂಚಾಯಿತಿಗಳು ಈ ಒಂದು ಯೋಜನೆಯ ಅವಧಿಯ ಪರಿಧಿಯೊಳಗೆ ಬರ್ತಾ ಇದ್ದಾವೆ. ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮ ಇದೇ ಭಾನುವಾರ 27ರಂದು ಮೂಡಿಬರಲಿದೆ. ಇದು ಮನ್ ಕಿ ಬಾತ್ ಸರಣಿಯ 52ನೇ ಕಾರ್ಯಕ್ರಮವಾಗಿದೆ. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಗಲಿದ್ದು, ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆ ಡಿಡಿ ಚಂದನದಲ್ಲಿ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ದಾವಣಗೆರೆಯಲ್ಲಿ ಕನಿಷ್ಠ ತಾಪಮಾನ 11.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಮುಸುಕಿದ ವಾತಾವರಣ. ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ಸಂಭವ. ಗರಿಷ್ಠ 30, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯುನ್ಮಾನ ಮತಯಂತ್ರಗಳು ಸಂಪೂರ್ಣ ಸುರಕ್ಷಿತ ಹಾಗೂ ಸುಭದ್ರ. ಯಾವುದೇ ಕಾರಣಕ್ಕೂ ಮತಪತ್ರಗಳ ಯುಗಕ್ಕೆ ಮರಳುವುದಿಲ್ಲ. ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ. ಬೆಂಗಳೂರಿನಲ್ಲಿ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಸಭೆ ಮುಕ್ತಾಯ. ರಾಜಕೀಯ ಬೆಳವಣಿಗೆ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ. ಅಂತರ್ಜಲ ಸಂರಕ್ಷಣೆಗಾಗಿ ಅತಿ ಹೆಚ್ಚು ಚೆಕ್ ಡ್ಯಾಂ ನಿರ್ಮಿಸುವ 60 ಗ್ರಾಮ ಪಂಚಾಯಿತಿಗಳಿಗೆ ತಲಾ 1 ಕೋಟಿ ರೂಪಾಯಿ ಬಹುಮಾನ. ಸಚಿವ ಡಿಕೆ ಶಿವಕುಮಾರ್. ಲಿಂಗಾನುಪಾತ ಕುರಿತು ಜಾಗೃತಿ ಮೂಡಿಸಲು ದೇಶಾದ್ಯಂತ ಬೇಟಿ ಬಚಾವೋ ಬೇಟಿ ಪಢಾವೋ ವಾರ್ಷಿಕೋತ್ಸವ. ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.